ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇವತ್ತಿನ ಮಹಾ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಇದು ಮೊದಲನೇ ಭಾಗ ಆಗಿರುತ್ತೆ. ಎರಡನೇ ಭಾಗ ಸಂಜೆ ಅಪ್ಲೋಡ್ ಮಾಡ್ತೀನಿ. ಬನ್ನಿ ತಡ ಮಾಡದೆ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ಅಶ್ವಿನಿ ದೇವರ ಸನ್ನಿಧಿ ಮನೆ ಸೊಸೆ ಆಗ್ಬೇಕು ಅಂತ ಹೇಳಿದಾಗ ಅದನ್ನ ಕೇಳಿ ದೇವಯಾನಿಗೆ ಶಾಕ್ ಆಗತ್ತೆ. ವಾಟ್, ಏನ್ ಮಾತಾಡ್ತಿದ್ಯಾ ನೀನು? ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಇಷ್ಟು ವರ್ಷದಿಂದ ನನ್ ಮಗಳು ಅಂಜನಾ ಅಜಿತ್ಗೆ ಮದ್ವೆ ಮಾಡಿಸ್ಬೇಕು ಅಂತ ಟಿಪ್ಪರ್ ಲಾಗ ಹೊಡಿತಾ ಇದ್ದೀನಿ, ಗೊತ್ತಿಲ್ವಾ ನಿನ್ಗೆ? ಇನ್ನೂ ಅದೇ ಆಗ್ತಾ ಇಲ್ಲ. ಅದ್ರಲ್ಲಿ ನಿನ್ನ ಆ ಮನೆ ಸೊಸೆಯಾಗಿ ಮಾಡಕ್ಕಾಗತ್ತಾ? ನಮ್ ಅಜಿತ್ನ್ಗೆ ನೀನೇನ ಮದ್ವೆ ಮಾಡಿಸ್ಬೇಕಾ ಅಂತ ದೇವಯಾನಿ ಕೇಳ್ಬೇಕಾದ್ರೆ ನಾನ್ ಹೇಳಿದ್ದು ಅಜಿತ್ ಬಗ್ಗೆ ಅಲ್ಲ ಅಂತ ಅಶ್ವಿನಿ ಹೇಳ್ತಾಳೆ. ಮತ್ತೆ ಅಂತ ದೇವಯಾನಿ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ ನಾನ್ ಹೇಳ್ತಾ ಇರೋದು ನಚಿಕೇತ್ ಬಗ್ಗೆ. ನಾನು ನಚಿಕೇತ್ ಹೆಂಡತಿ ಆಗೋದಕ್ಕೆ ನೀವು ನನಗೆ ಹೆಲ್ಪ್ ಮಾಡಿ. ಅಜಿತ್ ಲೈಫ್ ಅಲ್ಲಿ ಭೂಮಿ ಇರ್ಬೇಕಾದ್ರೆ ತಾನೆ ಅಜಿತ್ ಜೊತೆ ನಿಮ್ ಮಗಳನ್ನ ಮದ್ವೆ ಮಾಡೋ ಕನ್ಸನ್ನ ಕಾಣ್ತಾ ಇರೋದ್ ನೀವು. ಮತ್ತೆ ನಾನ್ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಅದ್ ಹೇಗಾದ್ರೂ ಸರಿ, ನಾನು ಆ ಮನೆ ಸೊಸೆ ಆಗ್ಬೇಕು ಅಷ್ಟೇ ಅಂತ ಅಶ್ವಿನಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ದೇವಯಾನಿಗೆ ಶಾಕ್ ಆಗತ್ತೆ. ನೀವ್ ನನಗೆ ಹೆಲ್ಪ್ ಮಾಡಿದ್ರೆ ಆ ಮನೆಯಲ್ಲಿ ಅರ್ಧ ಆಸ್ತಿನಾದ್ರೂ ನಿಮಗ್ ಸಿಗತ್ತೆ. ಅದನ್ ಬಿಟ್ಟು ನನ್ನನ್ನ ಎದುರಾಕೊಂಡ್ರೆ ನನ್ ಪಕ್ಕದ ಸೆಲ್ಲಲ್ಲಿ ನೀವು ಇರ್ತೀರಾ ಅಂತ ಅಶ್ವಿನಿ ಹೇಳ್ತಿದ್ದಂಗೆ ದೇವಯಾನಿಗೆ ಭಯ ಆಗತ್ತೆ. ಇವಳನ್ನ ಅಜಿತ್ ಸೆಲ್ಲಿಂದ ಹೊರಗಡೆ ಬರೋದಕ್ಕೆ ಬಿಟ್ರೆ ತಾನೆ ಇವಳು ನಚ್ಚಿ ಜೊತೆ ಮದ್ವೆ ಮಾಡ್ಕೊಳ್ಳೋದು. ಶೂಟ್ ಮಾಡೋ ಬುಲೆಟ್ ನಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ ಅಂತ ದೇವಯಾನಿ ಮನ್ಸಲ್ಲೇ ಅನ್ಕೊಳ್ಬೇಕಾದ್ರೆ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಅಶ್ವಿನಿ ಕೇಳ್ತಾಳೆ. ಆಲ್ ರೈಟ್, ನಚ್ಚಿ ಜೊತೆ ನಿನ್ ಮದ್ವೆ ಮಾಡ್ಸೋದಕ್ಕೆ ನನ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತೀನಿ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಹಾಗಾದ್ರೆ ನಿಮ್ ಸೀಕ್ರೆಟ್ಸ್ ಕೂಡ ನನ್ ಹಾರ್ಟ್ ಅನ್ನೋ ಲಾಕರ್ ಅಲ್ಲಿ ಸೇಫ್ ಆಗಿರುತ್ತೆ. ಇವಾಗ ನೀವು ನನ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲ್ಸ ಮಾಡ್ಕೊಡ್ಬೇಕು. ನನ್ ಫೋನು ಮನೇಲಿದೆ, ಅದು ಆ ಅಜಿತ್ ಕೈಲಿ ಸಿಗ್ದೇ ಇರೋ ರೀತಿ ನೀವ್ ನೋಡ್ಕೋಬೇಕು. ಅದು ಎಲ್ಲಿದೆ ಅಂದ್ರೆ ಅಂತ ಅಶ್ವಿನಿ ದೇವಯಾನಿ ಹತ್ರ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಅಮ್ಮ ಅನ್ಕೊಂಡು ಭೂಮಿ ಅಲ್ಲಿಗ್ ಬರ್ತಾಳೆ. ಆಗ ಇವರಿಬ್ರು ತಮ್ಮ ಮಾತನ್ನ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಹಾಗೆ ಅಶ್ವಿನಿ ಪ್ರಜ್ಞೆ ಇಲ್ದಿರೋಳ್ತರ ಹಾಗೆ ವಾಪಸ್ ಮಲ್ಕೋಬಿಡ್ತಾಳೆ. ಅಮ್ಮ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅಲ್ಲ, ಅಲ್ಲಿ ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ ಅಂತ ಭೂಮಿ ಕೇಳ್ಬೇಕಾದ್ರೆ ಅದು ಕಂದ, ನಾನು ಫೋನ್ನ ಇಲ್ಲೇ ಎಲ್ಲೋ ಇಟ್ಬಿಟ್ಟಿದೀನ ಅಂತ ಹುಡ್ಕೋಣ ಅಂತ ಬಂದೆ. ಆಮೇಲೆ ನೆನ್ಪಾಗ್ತಿದೆ ನಾನ್ ಫೋನೇ ತಂದೆ ಇಲ್ಲ, ಮನೇಲೇ ಬಿಟ್ಬಿಟ್ಟಿದೀನಿ. ಟೆನ್ಷನ್ ಅಲ್ಲಿ ತಲೆನೇ ಓಡ್ತಾ ಇಲ್ಲಮ್ಮ. ಸರಿ ನಡಿ, ಎಲ್ರು ಕಾಯ್ತಿರ್ತಾರೆ ಅಂತ ಹೇಳಿ ದೇವಯಾನಿ ಭೂಮಿನ ಕರ್ಕೊಂಡು ವಾರ್ಡ್ ಇಂದ ಆಚೆ ಹೋಗ್ತಾಳೆ. ಅವ್ರಿಬ್ರು ಹೋಗ್ತಿದ್ದಂಗೆ ಹೇಳೋ ಅಷ್ಟ್ರಲ್ಲಿ ಈ ಭೂಮಿ ಬೇರೆ ಅಡ್ಡ ಬಂದ್ಬಿಟ್ಲ ಅಂತ ಅಶ್ವಿನಿ ಬೈಕೋತಿರ್ತಾಳೆ. ಈ ಕಡೆ ಅಜಿತ್ ಕಾನ್ಸ್ಟೇಬಲ್ ಗಳಿಗೆ ಯಾವ್ದೇ ರೀತಿ ಎಡವಟ್ಟಾಗ್ಬಾರ್ದು, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅವ್ರಿಗೆ ಹೇಳಿ ಆ ಅಶ್ವಿನಿ ಇರೋ ವಾರ್ಡ್ ಹತ್ರ ಅವ್ರಿಬ್ರು ಕಾವಲ್ಗೆ ನಿಂತ್ಕೊಳ್ಳೋದಕ್ಕೆ ಹೇಳ್ತಾನೆ. ಅಷ್ಟ್ರಲ್ಲಿ ಭೂಮಿ ಮತ್ತೆ ದೇವಯಾನಿ ವಾರ್ಡ್ ಇಂದ ಆಚೆಗ್ ಬರ್ತಾರೆ. ಭೂಮಿ, ನೀನ್ ಯಾಕೆ ಮತ್ತೆ ವಾರ್ಡ್ಗ್ ಹೋಗಿದ್ದೆ ಅಂತ ಅಜಿತ್ ಕೇಳಿದಾಗ, ಸಾಹೇಬ್ರೆ ಅದು ಅಶ್ವಿನಿ ವಾರ್ಡ್ ಅಲ್ಲಿ ಅಂತ ಭೂಮಿ ಹೇಳಕ್ ಹೋದಾಗ ದೇವಯಾನಿ ಭೂಮಿ ಕೈನ ಹಿಡ್ಕೊಂಡು ಹೇಳ್ಬೇಡ ಅಂತ ತಲೆ ಆಡಿಸ್ತಾಳೆ. ಅಜಿತ್, ನಮ್ ಭೂಮಿಗೆ ವಿಪರೀತ ಒಳ್ಳೆ ಗುಣ ಅಲ್ವಾ, ಅದಕ್ಕೆ ವಾರ್ಡ್ ಅಲ್ಲಿ ನಿಂತ್ಕೊಂಡು ಅಶ್ವಿನಿನ ನೋಡ್ತಾ ಇವಳನ್ನ ಆಸ್ಪತ್ರೆಲೇ ಬಿಡದ್ ಬೇಡ, ಮನೇಲ್ ಕರ್ಕೊಂಡೋಗಿ ಹಾರೈಕೆ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ನಿಂತಿದ್ಲು ಅನ್ಸತ್ತೆ ಅಲ್ವಾ ಪುಟ್ಟಿ ಅಂತ ದೇವಯಾನಿ ಹೇಳ್ದಾಗ, ಹೌದಾ ಅಂತ ಅಜಿತ್ ಕೇಳ್ತಾನೆ. ಬೇರೆ ವಿಧಿ ಇಲ್ದೆ ಭೂಮಿ ಹೌದು ಅಂತ ತಲೆ ಆಡಿಸ್ತಾಳೆ. ಪದೇ ಪದೇ ಹೇಳ್ತಾ ಇದೀನಿ ಕೇಳು, ಎಮೋಷನಲ್ ಫೂಲ್ ತರ ಬಿಹೇವ್ ಮಾಡ್ಬೇಡ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಅಂತ ಅಜಿತ್ ಹೇಳ್ಬೇಕಾದ್ರೆ ಅತ್ಗೆ ಅವಳಿಗೇನಾದ್ರೂ ನಿಮ್ ಮನ್ಸಲ್ಲಿ ಏನಿದೆಯೋ ಅಂತ ಗೊತ್ತಾಗೋಗ್ಬಿಟ್ರೆ ಮತ್ತೆ ಕಣ್ಣೀರ್ ಹಾಕಿ ನಮ್ ಮನೆಗ್ ಬರೋದಿಕ್ಕೆ ಟ್ರೈ ಮಾಡ್ತಾಳೆ ಅಂತ ನಚ್ಚಿ ಹೇಳ್ಬೇಕಾದ್ರೆ, ನೀನ್ ಕುಣಿಬೇಕಾದ್ರೆ ನಿನ್ ಕಾಲ್ಗೆ ಗಾಜನ್ನ ಚುಚ್ಚೋ ರೀತಿ ಮಾಡಿದಾಳ ಅವಳು ಅಂತ ಸತ್ಯಣ್ಣ ಹೇಳ್ತಾರೆ. ನೀನು ಫಸ್ಟು ಇಲ್ಲಿಂದ ಹೊರಡು ನಚ್ಚಿ, ನೀನು ಇಲ್ಲಿಂದ ಹೊರಡು, ಯಾಕಂದ್ರೆ ನಿಮ್ ಮತ್ಗೆನ ನಂಬೋದಕ್ಕಾಗೋದಿಲ್ಲ, ಅವಳ ಜೊತೆನೇ ಇದ್ದು ಹುಷಾರಾಗಿ ನೋಡ್ಕೊ ಅಂತ ಅಜಿತ್ ಹೇಳ್ದಾಗ ಆಯ್ತು ಅಂತ ನಚ್ಚಿ ಒಪ್ಕೋತಾನೆ. ಸರಿ ಬನ್ನಿ ಹೊರಡೋಣ ಅಂತ ಹೇಳಿ ಶ್ರವಣ್ ಎಲ್ರ ಜೊತೆನೂ ಹೊರಡ್ತಾನೆ. ಆಗ ಅಜಿತ್ ಭೂಮಿ ಕೈನ ಹಿಡ್ಕೋತಾನೆ. ಯಾಕ್ ಸಾಹೇಬ್ರೆ, ಇನ್ನು ಏನಾದ್ರೂ ಬೈಬೇಕಾಗಿತ್ತಾ ಅಂತ ಭೂಮಿ ಕೇಳಿದಾಗ, ಐಮ್ ಸಾರಿ, ಅದು ಏನಂದ್ರೆ ಆಗ್ಲೇ ಯಾವ್ದೋ ಬೇರೆ ಮೂಡಲ್ಲಿದ್ದೆ, ಅವಾಗ ನಿನ್ ಮೇಲೆ ವಾಯ್ಸ್ ನ ರೇಸ್ ಮಾಡ್ಬಿಟ್ಟೆ, ಯಾವ್ದನ್ನೂ ಮನ್ಸಲ್ಲಿ ಇಟ್ಕೋಬೇಡ ಅಂತ ಅಜಿತ್ ಭೂಮಿ ಕೈನ ಹಿಡ್ಕೋತಾನೆ. ಅದರಿಂದ ಭೂಮಿಗೆ ವಿಚಿತ್ರವಾಗಿ ಫೀಲಿಂಗ್ ಆಗ್ತಿರತ್ತೆ. ಅಷ್ಟ್ರಲ್ಲಿ ದೇವಯಾನಿ ಅಲ್ಲಿಗ್ ಬರ್ತಾಳೆ. ಪುಟ್ಟಿ ಹೊರಡೋಣ್ವಾ ಅಂತ ದೇವಯಾನಿ ಹೇಳ್ದಾಗ ಸರಿ ಅಂತ ಭೂಮಿ ಒಪ್ಕೋತಾಳೆ. ಹುಷಾರು ಅಂತ ಹೇಳಿ
ಅಜಿತ್ ಅಲ್ಲಿಂದ ಹೊರಡ್ತಾನೆ. ಬಾ ಹೊರಡೋಣ ಅಂತ ದೇವಯಾನಿ ಭೂಮಿ ಕರ್ದಾಗ, ಅಮ್ಮ ಒಂದ್ ನಿಮಿಷ, ಅದು ನಿಮ್ಗೆ ನಿಜಕ್ಕೂ ಆ ಫ್ರಾಡ್ ನ ಮನೆಗ್ ಕರ್ಕೊಂಡೋಗಿ ಹಾರೈಕೆ ಮಾಡ್ಬೇಕು ಅನ್ನೋ ಯೋಚನೆ ಏನಾದ್ರೂ ಇದೆಯಾ ಅಂತ ಭೂಮಿ ಕೇಳಿದಾಗ, ಅಯ್ಯಯ್ಯೋ ಖಂಡಿತ ಇಲ್ಲಮ್ಮ ಅಂತ ದೇವಯಾನಿ ಹೇಳ್ತಾಳೆ. ಮತ್ತೆ ಸಾಹೇಬ್ರ ಹತ್ರ ಯಾಕೆ ನಾನ್ ಹೇಳ್ದೆ ಅನ್ನೋ ರೀತಿ ಹೇಳಿದ್ರಿ ಅಂತ ಭೂಮಿ ಕೇಳಿದಾಗ, ಅದು ನಾನು ನೀನು ಆ ವಾರ್ಡ್ ಇಂದ ಹೊರಗ್ ಬರೋದನ್ನ ಅಜಿತ್ ನೋಡ್ದ್ನಲ್ವಾ, ನಾನ್ ಹೋಗಿದ್ದೆ ಅಂತ ಗೊತ್ತಾದ್ರೆ ಅಶ್ವಿನಿಗೂ ನನಗೂ ಏನೋ ಲಿಂಕ್ ಇದೆ ಅಂತ ಅನುಮಾನ ಪಟ್ಬಿಡ್ತಾನೆ. ಭಯ ಆಯ್ತು ಕಂದ, ಅದಕ್ಕೆ ಫ್ಲೋಲಿ ಆ ರೀತಿ ಹೇಳ್ಬಿಟ್ಟೆ, ಸಾರಿ ಪುಟ್ಟಿ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಅಮ್ಮ ಅಂತ ಭೂಮಿ ಹೇಳ್ತಾಳೆ. ಆದ್ರೆ ಅಜಿತ್ಗೆ ನೀನು ಅಂದ್ರೆ ತುಂಬಾ ಪ್ರೀತಿ. ಕೋಪ ಬಂದಾಗ ಏನೋ ಒಂಚೂರು ಗದರ್ತಾನೆ, ಆಮೇಲೆ ಈಗ ತಾನೇ ನೋಡ್ನಲ್ಲ, ಅಷ್ಟೇ ಪ್ರೀತಿಯಿಂದ ನಿನ್ನನ್ನ ಕರ್ದು ಸಾರಿ ಕೇಳಿದ್ನಲ್ಲ, ನಿನ್ ಮೇಲೆ ಎಳ್ಳಷ್ಟು ಪ್ರೀತಿ ಕಡಿಮೆ ಆಗೋದಿಲ್ಲ ಅವನಿಗೆ, ಅದಕ್ಕೆ ನಿನ್ ಹೆಸರನ್ನ ತಗೊಂಡೆ, ತಪ್ಪು ತಿಳ್ಕೊಬೇಡ ಅಂತ ದೇವಯಾನಿ ಹೇಳ್ದಾಗ, ಇಲ್ಲಮ್ಮ ಅಂತ ಭೂಮಿ ಹೇಳ್ತಾಳೆ. ಥ್ಯಾಂಕ್ ಯು, ಹೊರಡೋಣ್ವಾ ಅಂತ ಹೇಳಿ ದೇವಯಾನಿ ಭೂಮಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಎಲ್ರು ಮನೆಗ್ ಬಂದಾಗ ಮಾತಾಡೋದಿಕ್ಕೆ ಅಂತ ಒಂದ್ ಜಾಗದಲ್ಲಿ ಕುತ್ಕೋತಾರೆ. ಶ್ರವಣ, ನನಗೆ ಆ ಅಶ್ವಿನಿ ಬಗ್ಗೆ ಒಂದಷ್ಟು ಕನಿಕರ ಇಲ್ಲ, ಆದ್ರೆ ಒಂದ್ ಕಾಡ್ತಿದೆ, ಇಷ್ಟು ಕ್ರಿಮಿನಲ್ ತಲೆ ಇರೋಳು ಸೂಸೈಡ್ ಮಾಡ್ಕೊಳ್ಳೋದಿಕ್ಕೆ ಯಾಕೆ ಹೋದ್ಲು ಅಂತ ರಾಮನಾರಾಯಣ್ ಕೇಳ್ಬೇಕಾದ್ರೆ, ಈ ಕ್ರಿಮಿನಲ್ಗಳು ಬಚಾವಾಗೋದಕ್ಕೆ ಯಾವ ತರ ಬೇಕಾದ್ರೂ ಪ್ಲಾನ್ ಮಾಡ್ತಾರೆ. ನನ್ನ ಸರ್ವಿಸ್ ಅಲ್ಲಿ ಇಂಥವ್ರನ್ನ ನಾನು ತುಂಬಾ ಜನನ ನೋಡಿದೀನಿ. ಇವಳ ವಿಷಯದಲ್ಲಿ ಸ್ವಲ್ಪ ನನ್ ಕ್ಯಾಲ್ಕುಲೇಷನ್ ರಾಂಗ್ ಆಗೋಯ್ತು. ಪ್ರತಿ ಸಲ ಅವಳು ಸಿಕ್ಕಾಕೊಳ್ಬೇಕಾದ್ರೆ ನನ್ನನ್ನ ಅಪ್ಪ ಅಂತ ಸೆಂಟಿಮೆಂಟಲ್ ಆಗಿ ಟಚ್ ಮಾಡ್ಬಿಟ್ಲು, ಅದರಿಂದ ಅವಳು ಬಚಾವಾಗೋದ್ಲು. ಈ ಸಲನೂ ಟ್ರೈ ಮಾಡಿದ್ಲು, ಬಟ್ ಅದು ವರ್ಕೌಟ್ ಆಗ್ಲಿಲ್ಲ. ಅಜಿತ್ ನನ್ ಜೊತೆ ಇದ್ದು ಸರಿಯಾದ ಟೈಮ್ಗೆ ನನ್ನನ್ನ ಎಚ್ಚರಿಸ್ದ ಅಂತ ಶ್ರವಣ್ ಹೇಳ್ತಾನೆ. ಇನ್ ಮುಂದೆ ನಾವು ಯಾವತ್ತೂ ಆ ಅಶ್ವಿನಿ ಬಗ್ಗೆ ಮಾತಾಡೋದೇ ಬೇಡ ಮನೇಲಿ. ಇವತ್ತಿಂದಾನೆ ನಾವೆಲ್ರೂ ಸೇರಿ ಶಾರದಮ್ಮ ಮತ್ತೆ ಮನಸ್ವಿನಿ ಅವರನ್ನ ಹುಡ್ಕೋದಿಕ್ಕೆ ಶುರು ಮಾಡೋಣ ಅಂತ ಭೂಮಿ ಹೇಳ್ತಾಳೆ. ಅದನ್ನ ಕೇಳಿ ದೇವಯಾನಿಗೂ ಕೋಪ ಬರುತ್ತೆ. ನಚ್ಚಿ, ಇನ್ಮೇಲೆ ನೀನು ನಿಮ್ ಮಾವನ್ ಜೊತೆ ಸೇರ್ಕೊಂಡು ನಮ್ ಮನಸ್ವಿನಿನ ಹುಡ್ಕೋದಿಕ್ಕೆ ಸಹಾಯ ಮಾಡೋ ಅಂತ ಸಂಗೀತ ಅವ್ರು ಹೇಳ್ದಾಗ, ಆಯ್ತಮ್ಮ ಮಾವ, ನಾಳೆಯಿಂದ ನಿಮ್ ನೆರಳಿನ ತರ ನಾನು ನಿಮ್ ಜೊತೆ ಇರ್ತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ನಚ್ಚಿ ಹೇಳ್ದಾಗ, ಅಲ್ಲ ನಚ್ಚಿ, ನೀನು ಮತ್ತೆ ಭೂಮಿ ನಾಳೆನೇ ಅಲ್ವಾ ಯುಎಸ್ಗೆ ಹೊರಟಿರೋದು ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಹೌದು ದೊಡ್ಡ ಸಾಹೇಬ್ರೆ, ಆದ್ರೆ ನಿಮ್ಮನ್ನ ಈ ಪರಿಸ್ಥಿತಿ ಬಿಟ್ಟು ಹೋಗೋದಿಕ್ಕೆ ನಮ್ಮಿಬ್ರು ಮನ್ಸು ಒಪ್ತಿಲ್ಲ ಅಂತ ಭೂಮಿ ಹೇಳ್ದಾಗ, ಹೌದು ಮಾವ, ಅದ್ಕೆ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ, ನಾವಲ್ಗ್ ಹೋದ್ರುನು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಐ ಥಿಂಕ್ ಇಟ್ಸ್ ಬೆಟರ್ ಬಿ ಟ್ರಿಪ್ ನ ಪೋಸ್ಟ್ಪೋನ್ ಮಾಡ್ತಿದೀವಿ ಅಂತ ನಚ್ಚಿ ಹೇಳ್ತಾನೆ. ಹಾಗೆ ನಾಳೆಯಿಂದನೇ ನಾನು ನಮ್ ಟೀ ಅಂಗಡಿ ಹತ್ರ ಶಾರದಮ್ಮ ಮತ್ತೆ ಮನಸ್ವಿನಿ ಅವ್ರ ಫೋಟೋನ ಅಂಟಿಸ್ತೀನಿ. ನನ್ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಅದನ್ನೆಲ್ಲ ನಾನೇ ಮಾಡ್ಬೋದು, ಅದಕ್ಕೋಸ್ಕರ ನೀನು ನಿನ್ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಬೇಡಿ, ನೀವು ನಿಮ್ ಪಾಡಿಗೆ ಯುಎಸ್ಗೆ ಹೊರಡಿ, ಮತ್ತೆ ಇದಕ್ಕೆಲ್ಲ ಹೆಲ್ಪ್ ಮಾಡೋದಿಕ್ಕೆ ನನ್ ಜೊತೆ ಅಜಿತ್ ಇರ್ತಾನೆ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಮಾವ ಆರ್ ಯು ಶೋರ್ ಅಂತ ನಚ್ಚಿ ಕೇಳ್ತಾನೆ. 100% ಅಂತ ಶ್ರವಣ್ ಹೇಳ್ದಾಗ, ಸರಿ ಹಾಗಾದ್ರೆ ನಚ್ಚಿ ಭೂಮಿ ನಿಮ್ಮಿಬ್ರು ಪ್ಲಾನ್ ಹೇಗಿತ್ತೋ ಅದನ್ನೇ ಮುಂದುವರ್ಸಿ ಅಂತ ಸಂಗೀತ ಅವ್ರು ಹೇಳ್ದಾಗ, ಸರಿ ಅತ್ತೆ ಅಂತ ಭೂಮಿ ಒಪ್ಕೋತಾಳೆ. ಈ ಕಡೆ ಅಜಿತ್ ಭೂಮಿಗೆ ಕಾಲ್ ಮಾಡ್ತಾನೆ. ಹಲೋ ಹೇಳಿ ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ, ಹಲೋ ಭೂಮಿ, ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ನೀನಿಂದ ನನಗೆ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು ಅಂತ ಅಜಿತ್ ಹೇಳ್ಬೇಕಾದ್ರೆ, ಯಾರ್ ಮಾತಾಡ್ತಿರೋದು ಅಂತ ಭೂಮಿ ಕೇಳ್ತಾಳೆ. ಏಯ್, ಫೋನ್ ಡಿಸ್ಪ್ಲೇ ಏನು ಹಾಳಾಗಿಲ್ಲ ತಾನೆ? ನನ್ನ ನಂಬರು ಡಿಸ್ಪ್ಲೇ ಆಗ್ತಿದೆ ತಾನೆ? ಅಥವಾ ನೀನು ವಾಯ್ಸ್ ಅಲ್ಲಾದ್ರೂ ಕಂಡಿಡಿಬೋದಲ್ವಾ ಅಂತ ಅಜಿತ್ ಕೇಳ್ದಾಗ, ಡಿಸ್ಪ್ಲೇನೇನೋ ನನ್ನವರು ಅಂತಾನೆ ತೋರಿಸ್ತಿದೆ, ಹಾಗೆ ವಾಯ್ಸ್ ಕೂಡ ನನಗೆ ತಾಳಿ ಕಟ್ಟಿರೋ ಗಂಡಂದೆ ಅಂತಾನೂ ಗೊತ್ತಾಗ್ತಿದೆ, ಆದ್ರೆ ನನ್ ಗಂಡ ಈ ರೀತಿ ಮಾತಾಡೋದಿಲ್ವಲ್ಲ. ಏಯ್ ಭೂಮಿ, ಏಯ್ ಏ ಮೆಂಟಲ್, ಏಯ್ ಬರೀ ಹೀಗೆ ಅಂತಿರ್ತಾರೆ. ಇಷ್ಟು ಡೀಸೆಂಟ್ ಆಗಿ, ಭೂಮಿ ನಿನ್ನಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕು, ಈ ತರ ಯಾವತ್ತೂ ಮಾತಾಡೇ ಇಲ್ವಲ್ಲ. ನೀವ್ಯಾರೋ ನನ್ ಗಂಡನ್ ಫೋನಲ್ಲಿ ನನ್ ಗಂಡನ್ ತರನೇ ವಾಯ್ಸ್ ಅಲ್ಲಿ ಮುದ್ದಾಗಿ, ಭೂಮಿ ನಿನ್ನಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕಿತ್ತಲ್ಲ ಅಂತ ಹೇಳ್ತಿದಿರಲ್ಲ, ನೀವೇ ನನ್ ಗಂಡ ಅಂತ ನಾನ್ ಹೇಗ್ ನಂಬ್ಲಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಈಗ ನೀನು ಮಾತಾಡ್ತಾ ಇರೋದು ನಿನ್ಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡನ ಹತ್ರನೇ. ಸೀತಾರಾಮ ಕಲ್ಯಾಣದ ದಿವಸ ಅಗ್ನಿ ಸಾಕ್ಷಿಯಾಗಿ ನಾನೇ
ನಿನ್ ಕೊರಳಿಗೆ ತಾಳಿ ಕಟ್ಟಿರೋದು ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ನೀವು ಈ ರೀತಿ ಮಾತಾಡ್ತಾ ಇದ್ರೆ ನಾನು ಯಾರೋ ಬೇರೆಯವ್ರ ಜೊತೆ ಮಾತಾಡ್ತಿದ್ದೀನೇನೋ ಅನ್ಸುತ್ತೆ. ನೀವು ಈ ರೀತಿ ಎಲ್ಲ ಮಾತಾಡ್ಬೇಡಿ. ನೋಡಿ, ನಿಮ್ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಸೈಡಿಗೆ ಬಂದ್ಬಿಟ್ಟು ಮಾತಾಡಿ. ನೀವು ಮಾಮೂಲಿಯಾಗಿ ಮಾತಾಡಿದ್ರೇನೆ ಚಂದ, ಬಾಯ್ ಬಿಟ್ರೆ ಬಾಯ್ ಬಡ್ಕಿ ಅಂತೀರಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ, ಏಯ್ ಬಾಯ್ ಬಡ್ಕಿ, ಹೇಳೋದನ್ನ ಕೇಳಿಸ್ಕೊ, ಬಾಯ್ ಬಿಡ್ಬೇಡ ಅಂತ ಅಜಿತ್ ಹೇಳ್ಬೇಕಾದ್ರೆ, ಇದು ನನ್ ಗಂಡ ಅಂದ್ರೆ ಅಂತ ಭೂಮಿ ಹೇಳಿದಾಗ ಅದನ್ನ ಕೇಳಿ ಅಜಿತ್ಗೆ ಖುಷಿ ಆಗತ್ತೆ. ಆದ್ರೂ ಯಾಕೋ ಒಂದ್ ಸ್ವಲ್ಪ ನೀವ್ ಹೇಳ್ತಾ ಇರೋ ಸ್ಟೈಲ್ ಸ್ವಲ್ಪ ಬೇರೆ ರೀತಿ ಅನ್ನಿಸ್ತಿದೆ. ಸರಿ, ಈಗ ವಿಷಯ ಏನು ಅಂತ ಹೇಳಿ ಅಂತ ಭೂಮಿ ಹೇಳ್ಬೇಕಾದ್ರೆ, ನಾನು ಚೇಂಜ್ ಮಾಡ್ಕೊಳ್ಳೋಣ ಅಂತಂದ್ರೆ ನೀನು ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಬಿಡ್ತಾ ಇಲ್ಲ. ಏನ್ ಮಾಡೋದು? ಸರಿ, ಇದೆಲ್ಲ ಪಕ್ಕಕ್ಕಿಟ್ಟು ಒಂದು ಸೀರಿಯಸ್ ವಿಷಯನ ಮಾತಾಡೋಣ. ನಾನ್ ಹೇಳೋದನ್ನ ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊ. ನಾನು ಅಶ್ವಿನಿನ ಅರೆಸ್ಟ್ ಮಾಡಿದಾಗ ಅವಳ ಕೈಲಿ ಫೋನ್ ಇರ್ಲಿಲ್ಲ. ಸೊ ಅವಳ ಫೋನು ಮನೇಲೇ ಇದೆ ಅಂತ ಆಯ್ತು. ನೀನ್ ಯಾವ್ದೇ ಕಾರಣಕ್ಕೂ ಯಾರ್ಗೂ ಗೊತ್ತಾಗ್ದೇ ಇರೋ ರೀತಿ ನೀನ್ ಹೋಗಿ ಅವಳ ಫೋನ್ ಎಲ್ಲಿದೆ ಅಂತ ಹುಡುಕಿ ನನಗೆ ತಗೊಂಡ್ ಬಂದ್ಕೊಡ್ಬೇಕು. ಇಸ್ ಇಟ್ ಕ್ಲಿಯರ್ ಅಂತ ಅಜಿತ್ ಹೇಳ್ದಾಗ, ಸರಿ ಸಾಹೇಬ್ರೆ ಅಂತ ಹೇಳಿ ಭೂಮಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ದೇವಯಾನಿ ಅಶ್ವಿನಿ ರೂಮ್ಗೆ ಬಂದು, ಆಸ್ಪತ್ರೆಯಲ್ಲಿ ಮೊಬೈಲ್ ಎಲ್ಲಿ ಇಟ್ಟಿದೀನಿ ಅಂತ ಹೇಳೋಷ್ಟ್ರಲ್ಲಿ ಈ ಭೂಮಿ ಬಂದ್ಬಿಟ್ಲು ಅಲ್ಗೆ. ಆ ಅಶ್ವಿನಿ ಬಾಯಿನ ಬಿಡ್ಲೇ ಇಲ್ವಲ್ಲ. ಎಲ್ಲಿ ಅಂತ ಹುಡುಕ್ಲಿ ನಾನು? ನನ್ನ ಮೊಬೈಲಿಂದ ಒಂದು ರಿಂಗ್ ಕೊಟ್ ನೋಡ್ಲಾ? ಬೇಡ, ಸೌಂಡ್ ಬಂತು ಅಂದ್ರೆ ಯಾರಿಗಾದ್ರೂ ಗೊತ್ತಾದ್ರೆ ಕಷ್ಟ ಆಗತ್ತೆ. ಎಲ್ಲಿಂದ ಶುರು ಮಾಡ್ಲಪ್ಪ ಅಂತ ಹೇಳಿ ದೇವಯಾನಿ ಎಲ್ಲಾ ಕಡೆ ಹುಡ್ಕೋದಿಕ್ಕೆ ಶುರು ಮಾಡ್ತಾಳೆ. ಹುಡುಕ್ತಾ ಅವಳಿಗೆ ಅಶ್ವಿನಿ ಮಾಡಿಟ್ಟಿರೋ ಪ್ಲಾನ್ ಕೈಗೆ ಸಿಕ್ಬಿಡತ್ತೆ. ಅದ್ರಲ್ಲಿ ಅಜಿತ್ ಮನೆಯವ್ರ ಫೋಟೋನೆಲ್ಲ ಅಂಟಿಸಿ ಯಾರ್ಯಾರನ್ನ ಹೇಗೆ ಫಿನಿಶ್ ಮಾಡ್ಬೇಕು ಅಂತ ಅವ್ರ ಹೆಸರುಗಳನ್ನ ಹಾಕಿ ಅಲ್ಲಿ ಇಂಟು ಮಾರ್ಕ್ ಹಾಕಿರ್ತಾಳೆ. ಅದನ್ನ ನೋಡಿ ದೇವಯಾನಿಗೆ ಶಾಕ್ ಆಗತ್ತೆ. ಇವಳು ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇವಳ ಪ್ಲಾನ್ ಏನಿರ್ಬೋದು? ಮನೆಯವ್ರ ಫೋಟೋನೆಲ್ಲ ಅಂಟಿಸಿ ಏನ್ ಮಾಡಿದಾಳೆ ಇವಳು? ಹಾಗಿದ್ರೆ ನಾನ್ ಕೊಡೋ ದುಡ್ಗೆ ಇವಳು ಮನಸ್ವಿನಿಯಾಗಿ ಆಕ್ಟ್ ಮಾಡಕ್ ಬಂದಿಲ್ಲ. ಇವಳ ಉದ್ದೇಶ ಬೇರೆ ಏನೋ ಇದೆ. ಅದೇನು ಅಂತ ಕಂಡು ಹಿಡಿತೀನಿ. ಇದನ್ನ ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ ಅಂತ ಹೇಳಿ ಅಶ್ವಿನಿ ಅವಳ ಪ್ಲಾನ್ ನಲ್ಲಿ ಇರೋಂತ ಮನೆಯವ್ರ ಫೋಟೋನೆಲ್ಲ ಎತ್ಕೊಂಡು ಆ ಬೋರ್ಡ್ ಮಾತ್ರ ಅಲ್ಲೇ ವಾಪಸ್ ಇಟ್ಟು ಮತ್ತೆ ಮೊಬೈಲ್ ಹುಡ್ಕೊಡೋದಕ್ಕೆ ಶುರು ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಶ್ವಿನಿ ಫೋನ್ ರಿಂಗ್ ಆಗೋದಕ್ಕೆ ಶುರು ಆಗತ್ತೆ. ಅದನ್ನ ಕೈಗೆ ಎತ್ಕೊಂಡಾಗ ಅದ್ರಲ್ಲಿ ಭೂಮಿ ಕಾಲ್ ಮಾಡ್ತಿರೋದು ಗೊತ್ತಾಗತ್ತೆ. ಏನಿದು, ಭೂಮಿ ಕಾಲ್ ಮಾಡ್ತಿದ್ದಾಳಲ್ಲ ಅಂತ ಆಶ್ಚರ್ಯದಿಂದ ದೇವಯಾನಿ ನೋಡ್ಬೇಕಾದ್ರೆ ಅಷ್ಟರಲ್ಲಿ ಭೂಮಿ ಅಲ್ಲಿಗೆ ಬಂದ್ಬಿಡ್ತಾಳೆ. ಭೂಮಿನ ನೋಡಿ ದೇವಯಾನಿಗೆ ಶಾಕ್ ಆಗತ್ತೆ. ಹಾಗೆ ಭೂಮಿ ಕೂಡ ಅವಳನ್ನೇ ಶಾಕ್ ಅಲ್ಲೇ ನೋಡ್ತಿರ್ತಾಳೆ. ಭೂಮಿ, ನೀನೇನಮ್ಮ ಇಲ್ಲಿ? ಅಶ್ವಿನಿ ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ ಗೊತ್ತಿದ್ದು ಅವಳ ಮೊಬೈಲ್ಗೆ ನೀನ್ ಕಾಲ್ ಮಾಡಿದ್ಯಾ ಅಂತ ದೇವಯಾನಿ ಭಯದಲ್ಲಿ ಕೇಳ್ಬೇಕಾದ್ರೆ ಆ ಫ್ರಾಡ್ ಅಶ್ವಿನಿ ಜಾತಕನ ಜಾಲಾಡೋದಿಕ್ಕೆ, ಹಾಗೆ ಅವಳನ್ನ ನಮ್ಮನೆಗೆ ಮನಸ್ವಿನಿ ಅಂತ ಯಾರ್ ಕಳ್ಸಿದ್ರೋ ಅವ್ರನ್ನ ಹಿಡ್ದಾಕದಿಕ್ಕೆ ಅಂತ ಭೂಮಿ ಹೇಳ್ದಾಗ ಅದನ್ನ ಕೇಳಿ ದೇವಯಾನಿಗೆ ಭಯ ಆಗತ್ತೆ. ಕೊನೆಗೂ ನಮ್ ಸಾಹೇಬ್ರು ಒಪ್ಸಿರೋ ಕೆಲ್ಸ ಕಂಪ್ಲೀಟ್ ಆಯ್ತು. ಹೌದು ದೇವಯಾನಿ ಅಮ್ಮ, ನೀವೇನ್ ಮಾಡ್ತಿದೀರಾ ಈ ಫ್ರಾಡ್ ರೂಮ್ ಅಲ್ಲಿ ಅಂತ ಭೂಮಿ ಕೇಳ್ಬೇಕಾದ್ರೆ, ಕಂದ ಅದು ಹೀಗೆ ಪಾಸ್ ಆಗ್ತಿದ್ನ, ಫೋನ್ ರಿಂಗ್ ಆಗಿದ್ ಸೌಂಡ್ ಬಂತು, ಅದಕ್ಕೆ ಏನು ಅಂತ ನೋಡೋದಕ್ ಬಂದು ನೋಡ್ತೀನಿ ಇದು ಅಶ್ವಿನಿ ಫೋನು ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಹೌದಾ ಸಾಹೇಬ್ರು ಆ ಫ್ರಾಡ್ ಅಶ್ವಿನಿ ಫೋನು ಸಿಕ್ಕಿದ ತಕ್ಷಣ ನಾನ್ ಹೇಳು ಅಂತ ಹೇಳಿದ್ರು, ನಾನು ಸಾಹೇಬ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಂತ ಭೂಮಿ ಅಜಿತ್ಗೆ ಕಾಲ್ ಮಾಡೋದಕ್ ಹೋಗ್ತಾಳೆ. ಭೂಮಿ ಬೇಡ, ಒಂದ್ ನಿಮಿಷ, ಅಜಿತ್ಗೆ ಕಾಲ್ ಮಾಡ್ಬೇಡ ಅಂತ ದೇವಯಾನಿ ಹೇಳ್ದಾಗ, ಯಾಕಮ್ಮ ಅಂತ ಭೂಮಿ ಕೇಳ್ತಾಳೆ. ಈಗ ಅಜಿತ್ ಫೋನ್ ಸಿಕ್ಕಿದ ತಕ್ಷಣ ನನಗೆ ತಿಳಿಸು ಅಂತ ಹೇಳಿದಾನಲ್ವಾ, ಆಮೇಲೆ ಈ ಫೋನು ಎಷ್ಟು ಮುಖ್ಯವಾಗಿರೋ ಎವಿಡೆನ್ಸ್ ಆಗಿರ್ಬೇಕಲ್ವಾ, ಇದ್ರಲ್ಲಿ ಆ ಫ್ರಾಡು ಯಾರ್ಯಾರಿಗೆ ಕಾಲ್ ಮಾಡಿದಾಳೆ, ಏನೇನೆಲ್ಲ ಕಳ್ ಕೆಲ್ಸ ಮಾಡಿದಾಳೆ ಅನ್ನೋದು ಇದ್ರಲ್ಲಿ ಇರುತ್ತೆ. ಒಂದ್ ಕೆಲ್ಸ ಮಾಡೋಣ, ಇದನ್ನ ನಾವಿಬ್ರೇ ಜೋಪಾನವಾಗಿ ತಗೊಂಡೋಗಿ ಕೊಡೋಣವಾ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ದೇವಯಾನಿ ಅಮ್ಮ ನೀವ್ ಹೇಳ್ತಾ ಇರೋದು ಕರೆಕ್ಟ್, ಫ್ರಾಡ್ ಅಶ್ವಿನಿಗೆ ಶಿಕ್ಷೆ ಆಗ್ಲೇಬೇಕು. ಅಷ್ಟೇ ಅಲ್ಲ, ಅವಳಿಗೆ ಯಾರ್ಯಾರು ಸಹಾಯ ಮಾಡಿದಾರೋ ಮೊದ್ಲು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಭೂಮಿ ಹೇಳ್ದಾಗ ಅದನ್ನ ಕೇಳಿ ದೇವಯಾನಿಗೆ ಶಾಕ್ ಆಗತ್ತೆ. ನೀವ್ ಹೇಳ್ದಂಗೆ ಇದನ್ನ ನಾವೇ ತಗೊಂಡೋಗಿ ಸಾಹೇಬ್ರಿಗೆ ಕೊಡೋಣ ಬನ್ನಿ ಅಂತ ಭೂಮಿ ದೇವಯಾನಿ ಕೈಯಿಂದ ಮೊಬೈಲ್ನ ಕಿತ್ಕೊಂಡು ರೂಮಿಂದ ಆಚೆಗೆ ಹೋಗ್ತಾಳೆ. ಅಷ್ಟ್ರಲ್ಲಿ ದೇವಯಾನಿ ಯಾರಿಗೋ ಕಾಲ್ ಮಾಡಿ, ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ಇನ್ 15 ನಿಮಿಷದಲ್ಲಿ ಡೈರಿ ಸರ್ಕಲ್ ಹತ್ರ ಬರ್ತೀನಿ ನಾನು. ನನ್ ಜೊತೆ ಇನ್ನೊಂದು ಹುಡುಗಿ ಇರ್ತಾಳೆ, ಪಿಂಕ್ ಕಲರ್ ಸ್ಯಾರಿ ಉಟ್ಟಿರ್ತಾಳೆ, ಅವಳ ಕೈಲಿ ಒಂದ್ ಮೊಬೈಲ್ ಇರುತ್ತೆ. ನೀನು ಆ ಮೊಬೈಲ್ನ ಎಗರಿಸಿ ಆಮೇಲೆ ಅದನ್ನ ನೀನು
ನನಗೆ ತಂದ್ಕೊಡ್ಬೇಕು. ಇದಕ್ಕೆ ನಾನು 1,00,000 ಕೊಡ್ತೀನಿ, ಓಕೆನಾ? ರೆಡಿಯಾಗಿರು ಅಂತ ಹೇಳಿ ದೇವಯಾನಿ ಕಾಲ್ ಕಟ್ ಮಾಡಿ ಭೂಮಿ ಅಂತ ರೂಮಿಂದ ಆಚೆಗೆ ಹೋಗ್ತಾಳೆ. ಭೂಮಿ ಮೊಬೈಲ್ ನ ತಗೊಂಡು ಇನ್ನೇನ್ ಹೊರಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅತ್ತಿಗೆ ಅಂತ ನಚ್ಚಿ ಅಲ್ಲಿಗ್ ಬರ್ತಾನೆ. ಅದ್ಕೆ 1 ನಿಮಿಷ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದೀರಾ ನೀವು ಅಂತ ನಚ್ಚಿ ಕೇಳ್ಬೇಕಾದ್ರೆ, ನಚ್ಚಿ ಸಾಹೇಬ್ರು ಹೇಳಿದ್ರು ಆ ಅಶ್ವಿನಿ ಫೋನ್ ನ ಹುಡುಕಿಟ್ಟಿರು ಅಂತ, ಅದ್ ಸಿಕ್ತು, ಅದನ್ನ ತಲುಪ್ಸೋದಕ್ ಹೋಗ್ತಾ ಇದೀನಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಅಲ್ಲ ಓಕೆ ಅತ್ಗೆ, ಇಷ್ಟೊತ್ತಲ್ಲ, ಅಲ್ಲ ಅತ್ಗೆ ಯಾವ್ದಾದ್ರು ಡೆಲಿವರಿ ಆಪ್ ಇಂದ ಬುಕ್ ಮಾಡಿದ್ರೆ ಅವರೇ ಕೊರಿಯರ್ ತಗೊಂಡೋಗಿ ಅಲ್ಲಿ ಕೊಡ್ತಾರೆ ಅಂತ ನಚ್ಚಿ ಹೇಳ್ಬೇಕಾದ್ರೆ, ನಚ್ಚಿ ಏನ್ ಹೇಳ್ತಿದ್ಯೋ, ಆ ಮೊಬೈಲ್ ಎಷ್ಟೊಂದ್ ಇಂಪಾರ್ಟೆಂಟು, ಅದನ್ನ ಯಾರೋ ಡೆಲಿವರಿ ಬಾಯ್ ಜೊತೆ ಕಳ್ಸೋದು ಏನ್ ಚಂದ ಹೇಳು. ಆಮೇಲೆ ಅಜಿತ್ ಬೈತಾನೆ ಅಷ್ಟೇ, ಎಷ್ಟೊತ್ತು, ನಾನು ಅವಳ ಜೊತೆ ಹೋಗ್ತೀನಿ, ಕೊಟ್ ಬಂದ್ಬಿಡ್ತೀನಿ, ಭೂಮಿ ಬಾಮ ನಿನ್ನ ಜೊತೆಗೆ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅಷ್ಟರಲ್ಲಿ ಬೇಕಾಗಿಲ್ಲ ಅಂತ ಶ್ರವಣ್ ಮತ್ತೆ ಸಂಗೀತ ಅಲ್ಲಿಗೆ ಬರ್ತಾರೆ. ಇಷ್ಟೊತ್ತಲ್ಲಿ ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗೋದು ಸ್ವಲ್ಪನೂ ಸರಿ ಇಲ್ಲ, ಅದ್ರಲ್ಲೂ ನೀನಂತೂ ಹೋಗ್ಲೇಬೇಡ ಅಂತ ಸಂಗೀತ ಅವರು ಭೂಮಿಗೆ ಹೇಳ್ತಾರೆ. ನಾನು ಮತ್ತೆ ನಚ್ಚಿ ಹೋಗಿ ಕೊಟ್ಟು ಬರ್ತೀವಿ, ಆ ಮೊಬೈಲ್ ಕೊಡು ಅಂತ ಶ್ರವಣ್ ಕೇಳ್ದಾಗ ಭೂಮಿ ಆ ಮೊಬೈಲ್ ನ ಶ್ರವಣ್ಗೆ ಕೊಡ್ತಾಳೆ. ಛೆ, ನನ್ ಪ್ಲಾನ್ ಹಾಳಾಯ್ತಲ್ಲ ಅಂತ ದೇವಯಾನಿ ಕೋಪ ಮಾಡ್ಕೋತಿರ್ತಾಳೆ. ಇದು ಪಾಸ್ವರ್ಡ್ ಲಾಕ್ ಆಗಿದೆ, ಬೇರೆ ದಾರಿನೇ ಇಲ್ಲ, ಹ್ಯಾಕ್ ಮಾಡಿನೇ ತೆಗಿಬೇಕು ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು, ನಮ್ ಸಾಹೇಬ್ರು ಯಾರಿಗಾದ್ರೂ ಹೇಳಿ ಅದನ್ನ ಓಪನ್ ಮಾಡಿಸ್ತಾರೆ ಅಂತ ಭೂಮಿ ಹೇಳ್ತಾಳೆ. ಗುಡ್ ಭೂಮಿ, ನೀನು ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದೆ ಅಲ್ವಾ? ಆಕ್ಚುಲಿ ಅದಕ್ಕಿಂತ ಹೈಯರ್ ಪೋಸ್ಟ್ಗೆ ಹೋಗ್ತೀಯಾ, ನೋಡ್ತಾ ಇರು ಅಂತ ಶ್ರವಣ್ ಹೇಳ್ದಾಗ, ಥ್ಯಾಂಕ್ ಯು ದೊಡ್ಡ ಸಾಹೇಬ್ರೆ, ನೀವ್ ಹೊಗಳಿದ್ ಕೇಳಿ ನಾನ್ ಇವಾಗ್ಲೇ ಹೆಡ್ ಕಾನ್ಸ್ಟೇಬಲ್ ಆಗ್ಬಿಟ್ನೇನೋ ಅನ್ನೋ ಅಷ್ಟು ಖುಷಿ ಆಗ್ತಿದೆ ಅಂತ ಭೂಮಿ ಹೇಳ್ದಾಗ ಎಲ್ರೂ ನಗ್ತಿರ್ತಾರೆ. ಸರಿ, ನಾನ್ ಹೋಗ್ ಬರ್ತೀನಿ ಅಂತ ನಚ್ಚಿ ಜೊತೆ ಶ್ರವಣ್ ಅಲ್ಲಿಂದ ಹೊರಡ್ತಾನೆ. ಹೆಡ್ ಕಾನ್ಸ್ಟೇಬಲ್ ಬನ್ನಿ ಅಂತ ಸಂಗೀತ ಅವರು ಭೂಮಿನ ಕರ್ಕೊಂಡೋಗ್ತಾರೆ. ತನ್ ಪ್ಲಾನ್ ಈ ರೀತಿ ಫೇಲ್ ಆಗೋಯ್ತಲ್ಲ ಅಂತ ದೇವಯಾನಿ ಕೋಪದಿಂದಾನೆ ಭೂಮಿನೇ ಗುರಾಯಿಸ್ತಿರ್ತಾಳೆ. ಈ ಕಡೆ ಶ್ರವಣ್ ಮತ್ತೆ ನಚ್ಚಿ ಸೇರಿ ಮೊಬೈಲ್ ನ ಅಜಿತ್ ಕೈಗೆ ತಂದ್ ಕೊಡ್ತಾರೆ. ಅಜಿತ್, ಅದು ಪಾಸ್ವರ್ಡ್ ಲಾಕ್ ಆಗಿದೆ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಸದಾರೆ ಇದನ್ನ ತಗೊಂಡೋಗಿ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಟೆಕ್ ಎಕ್ಸ್ಪೋರ್ಟ್ಗೆ ಕೊಟ್ಟು ಇದ್ರಲ್ಲಿರೋ ಡೇಟಾನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಕ್ ಹೇಳಿ ಅಂತ ಹೇಳಿ ಅಜಿತ್ ಸದಾನಂದ್ ಕೈಗೆ ಮೊಬೈಲ್ ನ ಕೊಟ್ಟು ಕಳಿಸ್ತಾನೆ. ಥ್ಯಾಂಕ್ ಯು ಸೋ ಮಚ್ ಮಾವ, ಇದನ್ನ ನೀವು ಹುಡುಕಿ ನನ್ಗೆ ಹ್ಯಾಂಡ್ ಓವರ್ ಮಾಡಿದಕ್ಕೆ. ಆಕ್ಚುಲಿ ನಾನಿದನ್ನ ಭೂಮಿಗೆ ಹೇಳಿದ್ದೆ ಒಂಚೂರು ಹುಡುಕು ಅಂತ ಹೇಳಿ. ಎನಿವೇಸ್ ಥ್ಯಾಂಕ್ ಯು ಅಂತ ಅಜಿತ್ ಹೇಳ್ಬೇಕಾದ್ರೆ ಅದ್ಕಿನೇ ಹುಡುಕಿ ಇಟ್ಟಿದ್ದು ಫೋನನ್ನ. ಆಕ್ಚುಲಿ ನೀವು ಥ್ಯಾಂಕ್ಸ್ ಅವ್ರಿಗೆ ಹೇಳ್ಬೇಕು. ಮತ್ತೆ ಅತ್ತಿಗೆ ಮತ್ತೆ ದೇವ್ಯಾನಿ ಅತ್ತೆ ಇಬ್ರುನು ಫೋನ್ ತಗೊಂಡು ಇಲ್ಲಿಗೆ ಬರ್ತಾ ಇದ್ರು. ಬಟ್ ಇಷ್ಟೊತ್ತಲ್ಲಿ ಏಂತಕ್ ಅವ್ರಿಬ್ರು ಬರ್ಬೇಕು ಅಂತ ಫೋನ್ ನ ನಾವಿಬ್ರೆ ತಗೊಂಡ್ ಬಂದ್ವಿ ಅಂತ ನಚ್ಚಿ ಹೇಳ್ಬೇಕಾದ್ರೆ ಭೂಮಿನೂ ಹೊರಟಿದ್ಲಾ. ಛೆ, ಯಾಕ್ ತಡ್ದೆ ನೀನು ಅಂತ ಅಜಿತ್ ಕೇಳ್ತಾನೆ. ಇದನ್ನೆಲ್ಲ ಅಶ್ವಿನಿ ವಾರ್ಡ್ ಇಂದಾನೆ ಕೇಳಿಸ್ಕೊತಿರ್ತಾಳೆ. ಜೊತೆಗೆ ಕರ್ಕೊಂಡ್ ಬರತ್ತಾನೆ ಅಂತ ಅಜಿತ್ ಹೇಳ್ದಾಗ, ಏನ್ ಗುರು ನೀನು ಇಷ್ಟೊತ್ತಲ್ಲಿ ಅತ್ತಿಗೆ ಯಾಕೆ ಕಷ್ಟ ಪಟ್ಕೊಂಡು ಇಲ್ಲಿಗ್ ಬರ್ಬೇಕು ಅಂತ ಅವ್ರನ್ನ ಮನೇಲೆ ಬಿಟ್ಟು ಬಂದ್ರೆ ನೀನೇನ್ ಹಿಂಗ್ ಹೇಳ್ತಿದ್ಯಾ? ಅಷ್ಟ್ ಬೇಗ ಅತ್ತಿಗೆನ ಮಿಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಯಾ? ನೀನೇ ಹೇಳ್ದೆ ತಾನೆ ಅತ್ತಿಗೆನ ಜೋಪಾನವಾಗಿ ನೋಡ್ಕೊ ಅಂತ. ಅದಕ್ಕೆ ಅವ್ರನ್ನ ಮನೇಲಿ ಜೋಪಾನವಾಗಿ ಬಿಟ್ಟು ನಾವಿಬ್ರು ಇಲ್ಲಿಗ್ ಬಂದ್ವಿ. ಆದ್ರೆ ಈಗ ನಿನ್ ಕಷ್ಟ ನೋಡಿ ಅಯ್ಯೋ ಪಾಪ ಅನ್ನಿಸ್ತಿದೆ ಅಂತ ನಚ್ಚಿ ಹೇಳ್ಬೇಕಾದ್ರೆ, ಮಾವ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಇವ್ನು ಇಲ್ಲೇ ಇದ್ದ ಅಂತಂದ್ರೆ ಆಸ್ಪತ್ರೆಯಲ್ಲಿ ಇರೋರೆಲ್ರನ್ನೂ ರೇಗಿಸ್ತಾ ಇರ್ತಾನೆ, ನೀವಿನ್ನೂ ಹೊರಡಿ ಅಂತ ಅಜಿತ್ ಹೇಳ್ದಾಗ, ಸರಿ ಅಜಿತ್, ನಾವಿನ್ನು ಹೊರಡ್ತೀವಿ, ಬಾ ನಚ್ಚಿ ಅಂತ ಹೇಳಿ ಶ್ರವಣ್ ಮತ್ತೆ ನಚ್ಚಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ಹೋಗ್ತಾ ನಚ್ಚಿ ಅವಳ ಮೇಲೆ ಕಣ್ಣಿಟ್ಟಿರು ಅಂತ ಹೇಳಿ ಹೋಗ್ತಾನೆ. ಅದನ್ನ ಕೇಳಿ ಅಶ್ವಿನಿಗೆ ಕೋಪ ಬರ್ತಿರತ್ತೆ. ಹಾಗೆ ಅಜಿತ್ ಭೂಮಿಗೆ ಕಾಲ್ ಮಾಡ್ತಾನೆ. ಸಾಹೇಬ್ರೇಗ್ ಫೋನ್ ಮಾಡ್ತಿದಾರೆ. ಆ ಫ್ರಾಡ್ ಫೋನು ತಲುಪ್ತು ಅಂತ ಹೇಳೋದಿಕ್ಕಿರ್ಬೇಕು ಅಂತ ಭೂಮಿ ಅನ್ಕೊಂಡು ಕಾಲ್ ನ ರಿಸೀವ್ ಮಾಡ್ತಾಳೆ. ಸಾಹೇಬ್ರೆ ಅಂತ ಭೂಮಿ ಕೇಳಿದಾಗ, ಥ್ಯಾಂಕ್ಸ್ ಫೋನ್ ನ ಹುಡುಕಿ ಮಾವನ್ ಕೈಲಿ ಕೊಟ್ ಕಳ್ಸಿದ್ದಕ್ಕೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅದನ್ನ ಬಿಡಿ, ಇವಾಗ ನೀವು ಫೋನ್ ಮಾಡಿದ್ದು ಒಳ್ಳೇದೇ ಆಯ್ತು ಅಂತ ಭೂಮಿ ಹೇಳ್ದಾಗ, ಹೌದಾ ನೀನೇನಾದ್ರೂ ನನ್ನನ್ನ ಮಿಸ್ ಮಾಡ್ಕೊಳ್ತಾ ಇದ್ಯಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ಸತ್ಯನಿಂಗೆ ಇವನು ಭೂಮಿನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಹಾಗೆ ಅವರು ಅದನ್ನ ನೆನ್ಸ್ಕೊಂಡು ನಗ್ತಿರ್ತಾರೆ. ನೀನು ಅಂದ್ರೆ ನೀವು ನನ್ನನ್ನ ಮಿಸ್ ಮಾಡ್ಕೊಳ್ತಿಲ್ಲ ತಾನೇ ಅಂತ ಭೂಮಿ ರಿಪೀಟ್ ಆಗಿ ಅಜಿತ್ನೇ ಪ್ರಶ್ನೆ ಮಾಡ್ತಾಳೆ. ಐ ಮೀನ್ ನಿಮ್ ಸತ್ಯಣ್ಣ ಅಂತ ಅಜಿತ್ ಹೇಳ್ದಾಗ, ಸತ್ಯಣ್ಣ ಶಾಕ್ ಇಂದ ಅಜಿತ್ನೇ ನೋಡ್ತಿರ್ತಾನೆ. ಅದ್ ಬಿಡಿ ಸಾಹೇಬ್ರೆ, ನಿಮ್ ಎಲ್ಲಾ ಬಟ್ಟೆಗಳು ಚೆನ್ನಾಗ್ ಒಗೆದು ಐರನ್ ಮಾಡಿ ಅದನ್ನ ವಾರ್ಡ್ರೋಬ್ ಅಲ್ಲಿ ಇಟ್ಟಿದೀನಿ,
ಮೊದ್ಲು ನೀವು ದಿನ ಹಾಕೋತಿರಲ್ಲ ಆ ಬಟ್ಟೆನೆಲ್ಲ ವಾಶ್ ಮಾಡಿ ಐರನ್ ಮಾಡಿ ಒಂದ್ ಕಡೆ ಇಟ್ಟಿದೀನಿ, ಯೂನಿಫಾರ್ಮ್ಸ್ ಎಲ್ಲ ಒಂದ್ ಕಡೆ ಇಟ್ಟಿದೀನಿ, ಆಮೇಲೆ ವರ್ಕೌಟ್ ಹಾಕೊಳ್ಳೋ ಡ್ರೆಸ್ಸು ಅದಾದ್ಮೇಲೆ ಅಂತ ಭೂಮಿ ಹೇಳ್ಬೇಕಾದ್ರೆ ಇದೆಲ್ಲ ಇವಾಗ ಯಾಕೆ ಹೇಳ್ತಿದ್ಯಾ ಅಂತ ಅಜಿತ್ ಕೇಳ್ತಾನೆ. ಸಾಹೇಬ್ರೆ, ಸಖತ್ತಾಗಿ ಹೇಳಿದ್ರಿ ನೀವು. ಇಡೀ ಸಿನಿಮಾ ನೋಡಾದ್ಮೇಲೆ ಹೀರೋ ಹೀರೋಯಿನ್ಗೂ ಏನ್ ಸಂಬಂಧ ಅಂತ ಕೇಳ್ತಿದ್ದೀರಲ್ಲ ನೀವು. ಇಷ್ಟ ಬೇಗ ಮರ್ತೋದ್ರ ನೀವು? ನಾಳೆ ನಾನೇ ಮತ್ತೆ ಮೈದು ಫಾರಿನ್ ಹೋಗ್ತಾ ಇದೀವಿ. ನಾವ್ ಹೋಗ್ಬೇಕಾದ್ರೆ ನೀವು ಎ ಭೂಮಿ ಇದಿಲ್ಲಿ, ಎ ಭೂಮಿ ಅದೆಲ್ಲಿ ಅಂತ ಕೇಳ್ಬಾರ್ದಲ್ವಾ? ಅದಕ್ಕೆ ಈಗ್ಲೇ ಹೇಳ್ತಾ ಇದ್ದೀನಿ ಅಂತ ಭೂಮಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಜಿತ್ಗೆ ಬೇಜಾರಾಗತ್ತೆ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈ ಅಶ್ವಿನಿ ಸಿಕ್ಕಾಕೊಂಡಿದ್ದಾಳೆ, ಅವಳೊಬ್ಳು ಫ್ರಾಡ್ ಅಂತ ಪ್ರೂವ್ ಮಾಡಿ ಅವಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನ್ ನೋಡ್ತಿದ್ರೆ ನಿನಗೆ ದೇಶ ಸುತ್ತೋ ಆಸೆನಾ? ಇದನ್ನೆಲ್ಲ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಹಲೋ ಸಾಹೇಬ್ರೆ, ನಾನೇನು ದೇಶ ಸುತ್ತೋದಿಕ್ಕೆ ಅಂತ ಹೋಗ್ತಿಲ್ಲ, ನನ್ ಮೈದ್ನನ್ ಲವ್ನ ಸಕ್ಸಸ್ ಮಾಡೋದಕ್ ಹೋಗ್ತಾ ಇದೀನಿ. ಅಷ್ಟಕ್ಕೂ ನೀವು ಆ ಫ್ರಾಡ್ಗೆ ಶಿಕ್ಷೆ ಕೊಡ್ಸೋದಕ್ಕೂ ನಾನು ನನ್ ಮೈದ್ನನ್ ಪ್ರೀತಿಗೆ ಹೆಲ್ಪ್ ಮಾಡೋದಕ್ಕೂ ಏನ್ ಸಂಬಂಧ ಇದೆ ಹೇಳಿ? ಪಾಪ ನನ್ ಮೈದು ಅವನ್ ಜೀವನ ಸೆಟ್ಲ್ ಆಗದ್ ಬೇಡ್ವಾ? ನಿಮ್ಗೆ ನಿಮ್ ತಮ್ಮನ್ ಮೇಲೆ ಪ್ರೀತಿನೇ ಇಲ್ಲಪ್ಪ. ಅವನ್ ಮನ್ಸಲ್ಲಿ ಇಷ್ಟೊಂದ್ ನೋವಿಟ್ಕೊಂಡು ಮುಂದೆ ಸುಮ್ನೆ ನಗೋ ತರ ನಟಿಸ್ತಿದಾನೆ. ಒಬ್ಬ ಅತಿಗೆಯಾಗಿ ನನ್ಗ್ ಅರ್ಥ ಆಗ್ತಾ ಇದೆ, ಒಡ ಹುಡ್ದವರಾಗಿ ನಿಮ್ಗ್ ಅರ್ಥ ಆಗ್ತಿಲ್ಲ ಸಾಹೇಬ್ರೆ. ಆ ಹುಡುಗಿ ಅವ್ರನ್ನ ಮದ್ವೆ ಆಗೋದಕ್ಕೆ ಒಪ್ಕೊಳ್ಳೋವರ್ಗು ನಮ್ ನಚ್ಚಿಗೆ ಸಮಾಧಾನನೇ ಇರೋದಿಲ್ಲ. ನಾನು ನಚ್ಚಿ ಇಬ್ರು ಸೇರ್ಕೊಂಡು ಆ ಅಶ್ವಿನಿನ ಕುಡ್ಕೋದಿಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ದೊಡ್ಡ ಸಾಹೇಬ್ರೆ ಬೇಡ, ಇದನ್ನೆಲ್ಲ ನಾನು ಅಜಿತ್ ನೋಡ್ಕೋತೀವಿ, ನೀವಿಬ್ರು ಹೋಗ್ಬನ್ನಿ ಅಂತ ಹೇಳಿದ್ರೆ ಸಾಹೇಬ್ರೆ ಅವ್ರೇ ಹೇಳಾದ್ಮೇಲೆ ನಿಮ್ದೇನು? ನೋಡಿ, ನಾನ್ ಹೋಗ್ತಾ ಇದೀನಿ ಅಷ್ಟೇ. ನೀವ್ ನಿಜಕ್ಕೂ ನಾವಿಬ್ರು ಆದರ್ಶ ದಂಪತಿಗಳು ಅನ್ನೋ ರೀತಿ ಡೌ ಮಾಡ್ಬೇಡಿ, ಸ್ವಲ್ಪ ಕಡಿಮೆ ಮಾಡಿ. ನೋಡಿ, ನಾವ್ ಹೋಗ್ತಾ ಇರೋದು ಇನ್ನು ನಾಳೆ ರಾತ್ರಿ. ಅಷ್ಟಲ್ಬೇಕಾದ್ರೆ 1 ಡಜನ್ ಯೂನಿಫಾರ್ಮ್ ನ ಹೊಲ್ಸ್ಕೊಂಡ್ ಬಂದು ಇಡಿ. ಅದನ್ನು ಚೆನ್ನಾಗಿ ಇನ್ನೊಂದ್ಸಲಿ ಒಗ್ದು ಐರನ್ ಮಾಡ್ಸಿ ಅಲ್ಲೇ ಜೋಡ್ಸಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ನಿಮ್ ಹಣೆ ಬರ, ನಿಮ್ ಇಷ್ಟ ಅಂತ ಹೇಳಿ ಭೂಮಿ ಕಾಲ್ ಕಟ್ ಮಾಡ್ತಾಳೆ. ಅಜಿತ್ ಇದನ್ನೇ ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ತಾ ನಿಂತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.